ಯಾವ ದೇವರು ಒಪ್ಕೋತಾನೆ ನಮಸ್ಕಾರನ ಅಂತ. ಹಿಂದೂ ಹಬ್ಬಗಳು ಟಾರ್ಗೆಟ್ ಆಗ್ತಿರೋದನ್ನ ನಾವು ಕ್ರಮೇಣವಾಗಿ ಜಾಸ್ತಿ ಆಗ್ತಿರೋದನ್ನೇ ಗಮನಿಸ್ತಾ ಇದೀವಿ. ಗಣಪತಿ ಕೂರಿಸ್ತೀರಾ, ಅಲ್ಲಿ ಪರಿಸರ ಹಾನಿ ಅಂತಾರೆ. ದೀಪಾವಳಿಯಲ್ಲಿ ಪಟಾಕಿ ಸಿಡಿಸ್ತೀವ, ಪೊಲ್ಯೂಷನ್ ಅಂತಾರೆ. ಅದರ ಜೊತೆಯಲ್ಲಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಗದ್ದಲ ಆಗತ್ತೆ, ಹೀಗಾಗಿ ನಾಯ್ಸ್ ಪೊಲ್ಯೂಷನ್ ಅಂತಾರೆ. ನೀವು ಸಂಕ್ರಾಂತಿ ಅಂದ್ರೆ ಅದು ಕೃಷಿಕರಿಗೋಸ್ಕರ ಮಾಡಿದ್ದು, ನಾವ್ಯಾಕೆ ಮಾಡಬೇಕು? ಹಿಂಗ್ ಎಲ್ಲಾ ಹಬ್ಬಕ್ಕೂ ಕೂಡ ಒಂದು ಹೆಸರು ಕಟ್ಟಿ ಈ ಆಚರಣೆಯೇ ತಪ್ಪು ಅನ್ನೋ ಒಂದು ಮನಸ್ಥಿತಿಗೆ ನಮ್ಮ ಯುವ ಜನರನ್ನ ತರೋ ಪ್ರಯತ್ನ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಗಣಪತಿ ಅದು ಯಾವಾಗ ಬಂತು, ತುಂಬಾ ಚೆನ್ನಾಗಿ ಬಂತದು. ಗಣಪತಿನ ಮಣ್ಣಲ್ಲಿ ಮಾಡ್ತಾರೆ, ನೀರಲ್ಲಿ ಬಿಡ್ತಾರೆ. ಯಾಕೆಂದ್ರೆ ಗಣಪತಿ ಹುಟ್ಟೋದು ಭೂತತ್ವದಲ್ಲಿ, ಮೂಲಾಧಾರ ಚಕ್ರ ಅಂತ ಏನ್ ಕರೀತಾರೆ ಭೂತತ್ವ, ಅಲ್ಲಿ ಗಣಪತಿ ಪ್ರಾದುರ್ಭಾವ ಆಗತ್ತೆ. ಮುಂದಿನ ಸ್ವಾಧಿಷ್ಠಾನ ಚಕ್ರ ಜಲತತ್ವ ಅಲ್ಲಿರತಕ್ಕಂಥದ್ದು, ಅಲ್ಲಿ ಗಣಪತಿ ಲೀನ್ ಆಗ್ತಾನೆ ಅಂತ, ಶಿವನ್ ರೂಪ ತಗೋತಾನೆ ಮುಂದಕ್ಕೆ ಅಂತ ಯೋಗಶಾಸ್ತ್ರ ಬಲ್ಲವರು ಹೇಳುವಂತದ್ದು. ಅದಕ್ಕೆ ಪ್ರತ್ಯೇಕವಾಗಿ ಮಣ್ಣಲ್ಲಿ ಗಣಪತಿನ ಮಾಡ್ತಾ ಇದ್ರು, ನೀರಲ್ಲಿ ಬಿಡ್ತಾ ಇದ್ರು. ಏನೂ ಪೊಲ್ಯೂಷನ್ ಇಲ್ಲ, ಏನು ಪರಿಸರ ಹಾನಿ ಇಲ್ಲ. ಪರಿಸರ ಹಾನಿ ಯಾವಾಗ ಬಂತು, ಎಲ್ಲಿ ಬಂತು? ಮಾಡರ್ನಿಟಿಯಲ್ಲಿ ಬಂತದು. ಅದಕ್ಕೆ ಯಾವಾಗ ವಿಷದ ಬಣ್ಣ ಬೆಳೆದ್ವು, ಅದನ್ಯಾರು ಹೇಳಿದ್ರು? ಯಾವ ಶಾಸ್ತ್ರ ಹೇಳಿದೆ? ನಮ್ಮಲ್ಲಿ ನಾವು ಮಾಡಲ್ಲ. ನಮ್ಮ ಮಠದಲ್ಲಿ ನಾವು ಅನೇಕ ವರ್ಷಗಳಿಂದ ಗಣಪತಿಗೆ ನಾವು ನೈಸರ್ಗಿಕ ಬಣ್ಣಗಳನ್ನು ಮಾತ್ರ ಕೊಡ್ತೀವಿ. ಈಗ ಮಸಿ ಇದೆ, ಉದಾಹರಣೆಗೆ ಅರಿಶಿಣ ಇದೆ, ಕುಂಕುಮ ಇದೆ, ಸುಣ್ಣ ಇದೆ, ಅಥವಾ ಹೂವು, ಹಸಿರು ಇಂಥದ್ದಿದೆ. ಇಂಥ ಬಣ್ಣ ಮಾತ್ರ ಕೊಡೋದು. ಯಾಕೆಂದ್ರೆ ದೇವರಿಗೆ ವಿಷ ಹಚ್ಚಿ ಪೂಜೆ ಮಾಡಿದ್ರೆ ವಿಷಕ್ಕೆ ಪೂಜೆ ಮಾಡಿದಾಗ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ವಿಷದ ಕೋಟ್ ಇದೆಯಲ್ಲ, ಅದನ್ನ ದಾಟಿ ದೇವರ ಹತ್ರ ಹೋಗ್ಬೇಕಾಗುತ್ತೆ ಅದು ಅಂತ ಪೂಜೆ ಅಂತ. ಎಲ್ಲಿ ಸಮಸ್ಯೆ ಬಂದಿದೆ ಅಂದ್ರೆ, ಸಮಸ್ಯೆ ಬಂದಿರುವಂತದ್ದು ನಾವು ಆಧುನಿಕತೆಯ ಭರಾಟೆಯಲ್ಲಿ ಗಣಪತಿಗೆ ಬಣ್ಣ ಹಚ್ಚೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಬಣ್ಣ ಎಲ್ಲಿಂದ ಬಂತು, ಎಂತ ಬಣ್ಣ ಅದು ಅಂತ. ಅದನ್ನ ತಗೊಂಡ್ರೆ ನೀವು ಕೆರೆ ಮುಳುಗಿಸಿದ್ರೆ ಮೀನ್ ಸಾಯುತ್ತೆ, ಕುಡಿದವರಿಗೂ ತೊಂದರೆ ಆಗುತ್ತೆ. ಇದು ಗಣಪತಿ ಹಬ್ಬ ತಂದವರ ತಪ್ಪಲ್ಲ ಅಂತ ಅಂದ್ರೆ ಅದು ತುಂಬಾ ವೈಜ್ಞಾನಿಕವಾಗಿದೆ ಅಂತ, ಅದು ಚೆನ್ನಾಗೇ ಇದೆ ಅದು ಅಂತ, ತುಂಬಾ ತಾತ್ವಿಕವಾಗಿದೆ ಅಂತ. ಹೀಗದು ಯಾವ್ಯಾವ ಲೆಕ್ಕಾಚಾರದ ಮೇಲೆ ಬಂದಿದೆ, ಅದು ಹಾಗೆ ಬಂದಿಲ್ಲ. ಆದ್ರೆ ನಾವೇನ್ ಸೇರಿಸಿದ್ವೋ ಅದು ತಪ್ಪಾಗಿ ಸೇರಿಸಿದ್ವಿ, ಏನನ್ನ ಸೇರಿಸಿದ್ವಿ ಅದನ್ನ ತಗೊಂಡಾಗ ಅಲ್ಲಿ ಹೇಳಬಾರ್ದು ಅಂತ. ಉದಾಹರಣೆಗೆ ತಾಂಬೂಲ ಇದೆ, ತಾಂಬೂಲಕ್ಕೆ 13 ಗುಣಗಳನ್ನ ಹೇಳ್ತಾರೆ. ತಾಂಬೂಲಸ್ಯ ಸಖೇ ತ್ರಯೋದಶ ಗುಣಾಹ ಅಂತ. ಅದು ವಾತ ಪಿತ್ತ ಕಫ ಎಲ್ಲಕ್ಕೂ ಉಪಯೋಗ ಆಗ್ತಕ್ಕಂಥ ತುಂಬಾ ಒಳ್ಳೆ ವಸ್ತು ಅದು ಅಂತ. ಆ ತಾಂಬೂಲ ಇವತ್ತು ಒಳ್ಳೆ ಸ್ಥಿತಿಲಿ ಇದೆಯಾ ಅಂದ್ರೆ ಇಲ್ಲ. ಯಾಕಿಲ್ಲ ಅಂದ್ರೆ ತಂಬಾಕು ಬಂದು ಸೇರ್ಕೊಂಡಿದ್ದದಕ್ಕೆ ಅಂತ, ಹೊರಗಡೆಯಿಂದ ಅಂತ. ಈ ಸಹವಾಸ ದೋಷ ಅನ್ನೋದಕ್ಕೆ ತಾಂಬೂಲದಂತ ಉದಾಹರಣೆ ಬೇರೆ ಯಾವುದೂ ಇಲ್ಲ ಅಂತ. ತುಂಬಾ ಉತ್ತಮವಾದ ವಸ್ತು. ಊಟ ಆದ್ಮೇಲೆ ಸೇವನೆ ಮಾಡ್ಬೇಕಾದ್ರೆ ಗೃಹಸ್ಥರಾದವರು ಸೇವನೆ ಮಾಡಿದ್ರೆ ತುಂಬಾ ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೇದದು. ಆದ್ರೆ ಅಂತ ವಸ್ತು ಎಲ್ಲಿ ಬಂತು ಅಂದ್ರೆ ಮುಟ್ಬೇಡ ಅದನ್ನ ಅಂತ, ಹಾಕ್ಬೇಡ ಅದನ್ನ ಅಂತ. ಕಾರಣ ಏನಂದ್ರೆ ಈ ತಂಬಾಕು ಬಂದು ಸೇರ್ಕೊಂತಲ್ಲ, ಅದರಿಂದಾಗಿ ತಾಂಬೂಲಕ್ಕೆ ಕೆಟ್ಟ ಹೆಸರು ಬಂತು. ಹೀಗೆ ನಮ್ಮ ಆಚರಣೆಗಳು, ಉದಾಹರಣೆಗೆ ದೀಪಾವಳಿ ಪಟಾಕಿ ಅಂತ ತಗೊಂಡ್ರೆ, ದೀಪಾವಳಿ ದೀಪ ಹಚ್ಚಿ ಆಚರಣೆ ಮಾಡ್ತಾ ಇದ್ವು ಒಂದು ಕಾಲದಲ್ಲಿ. ಅದು ಯಾವ್ಯಾವ ತರ ಪಟಾಕಿ ನಾವು ಆಚರಣೆ ಮಾಡ್ತಾ ಇದ್ವೋ ಆಯಾ ತರನೇ ಇದ್ರೆ ಅಂತ ಸಮಸ್ಯೆ ಏನಿರ್ಲಿಲ್ಲ. ಆದ್ರೆ ನಾವಲ್ಲಿ ಬೇರೆ ಬೇರೆ ತಂದ್ವಲ್ಲ, ಆಮೇಲೆ ಅಲ್ಲೇ ಸಮಸ್ಯೆಗಳು ಇರೋಂಥದ್ದು. ನಾವು ಅದನ್ನು ದೂರದ್ ಬೇಡ ಅಂತ, ಪರಂಪರೆ ದೂರದ್ ಬೇಡ ಅಂತ ನಮ್ಗೆ ಅನ್ಸಂತದ್ದು ಅಂತ. ಈ ನಮ್ಮ ಆಚರಣೆಗಳನ್ನ ನಮ್ಮಿಂದಲೇ ದೂರ ಮಾಡೋ ಪ್ರಯತ್ನಗಳು, ಅದು ಐಡಿಯಾಲಜಿಕಲಿನೂ ಆಗಿರಬಹುದು, ಪ್ರಾಕ್ಟಿಕಲಿ ಸಮಾಜದಲ್ಲಾದ್ರೂ ಆಗಿರಬಹುದು. ಇವಾಗ ನಮ್ಮ ಹಬ್ಬಗಳನ್ನ ಅನ್ಸೈಂಟಿಫಿಕ್ ಅಂತ ಹೇಳ್ತಿರೋರು ಯಾರು, ಯಾಕೆ? ನನ್ನ ಮೊದಲ ಪ್ರಶ್ನೆ. ಎರಡನೇದು, ಆಚರಣೆ ಬಗ್ಗೆನೂ ನಾನು ಕೇಳ್ತೀನಿ. ಇದನ್ನ ಸರಿಯಾದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದೆಲ್ಲ ಆಗಿತ್ತು? ಕೇವಲ ಮನೆಯಲ್ಲಿರೋ ತಂದೆ ತಾಯಿ ಹಿರಿಯದ ಮಾತಾನ ಸಮಾಜವಾಗಿ ಯಾರು ಮಾಡಬೇಕಾಗಿತ್ತು, ಅದು ಯಾಕೆ ಆಗ್ತಿಲ್ಲ? ಈ ಜೆನ್ಸಿ ಎಸ್ಪೆಷಲಿ ಈಗಿನ ಜನರೇಷನ್ಗೆ ನಮ್ಮ ಹಬ್ಬಗಳು ಅಂದ್ರೇನೆ ಮೌಢ್ಯ ಅನ್ನೋ ರೀತಿಯಲ್ಲಿ ತಲೆಗೆ ತುಂಬೋ ಪ್ರಯತ್ನ ಯಾರಿಂದ ಆಗ್ತಿದೆ, ಅದು ಸರಿಪಡಿಸೋದು ಯಾರು ಅಂತ? ತುಂಬಾ ಈ ಪ್ರಶ್ನೆ ನಮಗೆ ಬುಡಕೆ ಬರ್ತಾ ಇದೆ, ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾ ಇದೆ ಪ್ರಶ್ನೆ. ಅದು ತುಂಬಾ ಪ್ರಸ್ತುತ ಪ್ರಶ್ನೆ ಅಂತ ಅನ್ಕೋತೀವಿ ನಾವು, ತುಂಬಾ ಒಳ್ಳೆ ಪ್ರಶ್ನೆ ಅಂತ ಅನ್ಕೋತೀವಿ. ಮೊದಲ ಪ್ರಶ್ನೆ, ಇದೆಲ್ಲ ಯಾರು ಮಾಡ್ತಿರೋದು ಅಂತ ಈ ಪ್ರಶ್ನೆ ಬಂದಿರೋದು. ಅಂದ್ರೆ ಯಾಕೆ ನಮ್ಮ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಅನ್ನೋ ಆ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ ಅಂತ. ಯಾಕೆ ಆಡ್ತಿದ್ದಾರೆ ಅಂತ ಗೊತ್ತಾದ್ರೆ ಯಾರು ಆಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಯಾಕೆ ಆಡ್ತಿದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕು ಅಂತ ಆಡ್ತಿದ್ದಾರೆ ಅಂತ. ಈ ದೇಶ ತನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಈ ದೇಶ ತನ್ನ ಮೂಲ ಸೊಬಗನ್ನ ಉಳಿಸ್ಕೋಬಾರದು ಅಂತ. ಈ ದೇಶ ಪರಕೀಯರ ತರ ಬಾಳ್ಬೇಕು, ಗುಲಾಮರಂತ ಬಾಳ್ಬೇಕು ಅನ್ನುವ ಒಂದು ಕಾರಸ್ಥಾನ ಇದೆಯಲ್ಲ, ಇದು ಶತಮಾನಗಳ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರೋಂಥದ್ದೇ. ಅದು ಬ್ರಿಟಿಷರು ಈ ದೇಶನ ಯಾವಾಗ ಆಳ್ತಾ ಇದ್ರೋ ಆಳೋಕ್ ಸುಲಭ ಆಗತ್ತೆ ಅಂತ. ಇವರೆಲ್ಲ ನಮ್ದೆಲ್ಲ ತಪ್ಪು, ಬ್ರಿಟಿಷರದೆಲ್ಲ ಸರಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಆಳೋಕ್ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರೇನು ತಂದ್ರೋ ಅದೇ ಮುಂದುವರೆದಿದೆ ಇವತ್ತರೆಗೂ ಕೂಡ ಅಂತ. ಈಗ ಅವ್ರು ಇಲ್ಲದೆ ಇರ್ಬೋದು, ಅವರ ಮಾನಸ ಪುತ್ರರಿದ್ದಾರೆ, ಇವರು ಪಾಶ್ಚಾತ್ಯರಲ್ಲೇ ಗೊತ್ತಿಲ್ಲ, ಅವ್ರು ಆಡ್ತಾ ಇಲ್ಲ. ಅದು ಅವ್ರದ್ದೇ ಮಾನಸ ಪುತ್ರರು ಈ ದೇಶದಲ್ಲಿ ತುಂಬಾ ಹರಡಿದ್ದಾರೆ ಅವರು ಅಂತ. ಅವರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಮೂಲ ಉದ್ದೇಶನೇ
ಇದನ್ನ ಹಾಳು ಮಾಡುವಂಥದ್ದು ಅಂತ. ನಾವು ಮುಂದೆ ಪ್ರಶ್ನೆ ಕೇಳೋದು, ಈ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ರಲ್ಲ, ನೀವು ಯಾವ ಪ್ರಯೋಗ ಮಾಡಿದ್ದೀರಿ? ಯಾವ ವೈಜ್ಞಾನಿಕ ಪ್ರಯೋಗ ಮಾಡಿದಿರಿ? ಯಾವ ವೈಜ್ಞಾನಿಕ ಸಂಶೋಧನೆ ಮಾಡಿದಿರಿ? ವಿಜ್ಞಾನ ಅಂದ್ರೆ ಏನು? ಯಾವುದು ಪುನಃ ಸಂಶೋಧನೆ ಪ್ರಯೋಗದ ಮೂಲಕ ತೀರ್ಮಾನ ಆಗುತ್ತೋ ಅದು ತಾನೇ ಅದು ವಿಜ್ಞಾನ ಅಂತ ಕರಿತಾ ಇರುವಂತದ್ದು ಅಂತ. ನೀವು ಪ್ರಯೋಗ ಮಾಡಿದ್ದೀರಾ? ಸಂಶೋಧನೆ ಮಾಡಿದ್ದೀರಾ? ರಿಸರ್ಚ್ ಆಗಿದೆಯಾ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಇದರ ಮೇಲೆ ಏನಾಗಿದೆ? ಅದೇನು ಆಗದೆ ಹಬ್ಬಗಳನ್ನ ಅವೈಜ್ಞಾನಿಕ ಅಂತ ಹೆಂಗೆ ಹೇಳಿದ್ರಿ? ನೀವು ಒಂದ್ ವೇಳೆ ರಿಸರ್ಚ್ ಮಾಡಿದಿದ್ರೆ ಹಬ್ಬ ಗೆಲ್ತಾ ಇತ್ತು, ಅನೇಕ ಅಂಶಗಳು, ಒಳ್ಳೆ ಅಂಶಗಳು ಹೊರಗೆ ಬರ್ತಾ ಇತ್ತು ಅಲ್ಲಿರುವಂತದ್ದು. ಮಾಡ್ದೇನೆ ಹೇಗೆ ತೀರ್ಮಾನ ಮಾಡೋಕ್ಕಾಗುತ್ತೆ? ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯಾರ ಮೇಲಾದ್ರೂ ಆಪಾದನೆ ಬಂದ್ರೆ ಅವನು ಆರೋಪಿ ಮಾತ್ರ ಕರಿಬಹುದು ಹೊರತು ಅಪರಾಧಿಯಿಂದ ಕರೆಯೋಕ್ಕಾಗಲ್ಲ ಅಂತ. ಯಾಕೆಂದ್ರೆ ವಿಚಾರಣೆಗೆ ಒಂದು ಅವಕಾಶ ಬೇಕು, ಅವನಿಗೊಂದು ಅವಕಾಶ ಬೇಕು, ತಾನು ಯಾಕೆ ತಪ್ಪು ಮಾಡಿಲ್ಲ, ಹೇಗೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳಕ್ಕೆ ಅವಕಾಶ ಬೇಕು ಅಂತ. ಅದು ಇಲ್ದೇನೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ? ವಿಚಾರಣೆ ಕೂಡ ಇಲ್ದೇನೆ, ಸಂಶೋಧನೆ ವಿಮರ್ಶೆ ಯಾವುದೂ ಇಲ್ದೇನೆ ನೀವು ಒಂದೇ ಉಸಿರಿಗೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಅವ್ರಿಗೆ ನಾವು ಕೇಳಬೇಕಾಗುತ್ತೆ. ನೀನು ಹಬ್ಬನ ಅವೈಜ್ಞಾನಿಕ ಅಂತ ಕರಿಬೇಕಾದ್ರೆ ನೀವು ಪ್ರಯೋಗ ಮಾಡಿ ಮಾತಾಡು, ಸಂಶೋಧನೆ ಮಾಡಿ ಮಾತಾಡು ಅನ್ನೋದು ತುಂಬಾ ಮುಖ್ಯವಾಗಿರುವಂಥದ್ದು. ಇನ್ನೊಂದು ಪ್ರಶ್ನೆ, ಯಾರು ಸಮಾಜಕ್ಕೆ ಇದನ್ನ ಹೇಳಬೇಕಾಗಿತ್ತು ಅಂತ. ಮನೆಯಲ್ಲಿ ತಂದೆ ತಾಯಿ ಹೇಳಬೇಕಾಗಿತ್ತು, ಅಜ್ಜ ಅಜ್ಜಿ ಹೇಳಬೇಕಾಗಿತ್ತು. ಮನೆಯಲ್ಲಿ ತುಂಬಾ ಕೊರತೆ ಇದೆ ಅದರದ್ದು. ಅಜ್ಜ ಅಜ್ಜಿ ಇಲ್ಲ ಅನ್ನೋಕ್ಕಿಂತ ಅಜ್ಜ ಅಜ್ಜಿ ಬೇಡ ಅನ್ನೋ ಕಾಲಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಅಜ್ಜ ಅಜ್ಜಿ ಇದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆಂದ್ರೆ ತಲೆಮಾರು ದಾಟೋದು, ತಂದೆ ತಾಯಿಗೆ ಪುರುಸುತ್ತಿಲ್ವಲ್ಲ. ಅಜ್ಜ ಅಜ್ಜಿ ನಮ್ಮ ಪರಂಪರೆ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ ಅಂತ. ಆದ್ರೆ ಇವತ್ತು ಅದಾಗ್ತಾ ಇಲ್ಲ. ಅವತ್ತು ತುಂಬಾ ದೊಡ್ಡ ಒಂದು ಕೊರತೆ, ದೋಷ ಇರ್ತಕ್ಕಂಥದ್ದು ಅಂತ ಈ ಮನೆಗಳಲ್ಲಿ ಆಗ್ತಾ ಇಲ್ಲ. ತಂದೆ ತಾಯಿ ಅವರೇ ಆಚರಣೆ ಮಾಡ್ತಾ ಇಲ್ಲ, ಮಕ್ಕಳಿಗೆ ಏನ್ ಹೇಳ್ತಾರೆ? ಅವರು ತಪ್ಪು ಆಚರಣೆಗಳು ಮಾಡ್ತಾ ಇದ್ದಾರೆ. ಅಥವಾ ಆಚರಣೆಗಳನ್ನ ಅವರು ಡಿಸೆಂಬರ್ 31 ರಾತ್ರಿ ಅವರು ಹೋಗಿ ಏನಾದ್ರು ಮಾಡ್ಕೊಂಡ್ ಬಂದ್ರೆ ಈ ಮಗು ಏನ್ ಮಾಡುತ್ತೆ ಮುಂದಕ್ಕೆ? ಇದನ್ನ ಎಲ್ಲ ಆಚಾರ್ಯ ಪೀಠಗಳು, ಮಠಗಳು ಮಾಡಬೇಕಾದ ಕರ್ತವ್ಯ ಇತ್ತು ಅಂತ. ಅದು ಆಗ್ತಾ ಇದೆಯಾ ಅಂದ್ರೆ ತುಂಬಾ ಸಮಾಧಾನದ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ನಮ್ಗೆ ಅಂತ. ಮಠಗಳದ್ದು ಮೊದಲನೇ ಕೆಲಸ ನಮ್ಮ ದೃಷ್ಟಿಯಿಂದ ಇದಲ್ಲ ಅಂತ. ನಾವು ಇದು ವೈದ್ಯಕೀಯ ಸಂಸ್ಥೆಗಳನ್ನು, ಅಂದ್ರೆ ಹಣ ಬರುವಂತ ಸಂಸ್ಥೆಗಳು ಅಥವಾ ಇನ್ನೊಂದು ಅಂತಹದನ್ನ ಮಾಡೋಕ್ಕಿಂತ ಮುಂಚೆ ಮಾಡೋದ್ರ ಬಗ್ಗೆ ಟೀಕೆ ಅಲ್ಲ, ಅದು ಮಾಡಿದ್ರೆ ತಪ್ಪು ಅಂತ ಅನ್ನೋ ವಿಷಯಕ್ಕೆ ಹೇಳ್ತಾ ಇರುವಂತದ್ದಲ್ಲ. ಆದ್ಯತೆಯ ಪಟ್ಟಿಯಲ್ಲಿ ಮೇಲ್ ಬೇರೆ ಇದು ಮೊದಲು ಆಗ್ಬೇಕಾಗಿತ್ತಲ್ಲ ಅಂತ. ಯಾಕೆಂದ್ರೆ ಈ ಜ್ಞಾನ ಪ್ರಸಾರ, ಸಂಪ್ರದಾಯದ ಪ್ರಸಾರ, ಪರಂಪರೆಯ ಪ್ರಸಾರ ಮೊಟ್ಟಮೊದಲು ಆಗ್ಬೇಕಾದ ಕಾರ್ಯ. ಒಂಥರ ಹೇಳ್ಬೇಕು ಅಂದ್ರೆ ಮಠ ಮಾಡೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ ಅಂತ. ನಿಮ್ಮ ಅನುಗ್ರಹದಿಂದ ಮತ್ತೆ ಮಠನೇ ತಂದು ಕೂರಿಸ್ಕೊಂಡು, ಗುರುಗಳನ್ನೇ ಒಂದು ಮಠನೇ ತಂದು ಕೂರಿಸ್ಕೊಂಡು ಮಠ ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮನ್ನ ಏನ್ ಅನ್ಬೇಕು, ನಿಮ್ಗೆ ಹೇಗೆ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಇವತ್ತಿನ ಮಟ್ಟಿಗೆ ರಿಪಬ್ಲಿಕ್ ಕನ್ನಡ ಮಠ ಆಗಿದೆ ಅಂತ ತಪ್ಪೇನಿಲ್ಲ ಅಂತ. ನಿಮ್ಮ ಅನುಗ್ರಹದಿಂದ. ಮತ್ತೊಂದು ಅತ್ಯಂತ ಗಂಭೀರವಾದ ಪ್ರಶ್ನೆ ಅಂತಂದ್ರೆ, ಹಬ್ಬಗಳ ಆಚರಣೆಗೆ ಸೀಮಿತವಾಗೇನೆ ಆಚರಣೆಯನ್ನ ಬಲವಂತವಾಗಿ ಮಾಡಿಸೋ ಪ್ರಯತ್ನ ಅಥವಾ ಬೇರೆಯೊಬ್ಬರ ಆಚರಣೆಯನ್ನ ಅಥವಾ ಬೇರೆ ಸಂಸ್ಕೃತಿಯ ಆಚರಣೆಯನ್ನ ಬಲವಂತವಾಗಿ ನಿಲ್ಲಿಸೋ ಪ್ರಯತ್ನ, ಇದೆರಡೂ ಕೂಡ ಸಮಾಜದಲ್ಲಿ ಆಗ್ತಾ ಇದೆ ಗುರುಗಳೇ. ಅಂದ್ರೆ ಈಗ ಯಾರೋ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಟ್ರೀ ಡೆಕೋರೇಟ್ ಮಾಡಿದ್ರೆ ಅದನ್ನ ಇನ್ನೊಂದು ಧರ್ಮದವರು ಹೋಗಿ ಅದನ್ನ ವ್ಯಾಂಡಲೈಸ್ ಮಾಡೋದು, ಅಥವಾ ಗಣಪತಿ ಕೂರಿಸೋ ಸಂದರ್ಭದಲ್ಲಿ ಇನ್ನೊಂದು ಧರ್ಮದವರು ಬಂದು ಕಲ್ಲು ಎಸೆಯೋದು. ಈ ಅಸಹಿಷ್ಣುತೆ, ಧರ್ಮ ಅನ್ನೋದು ಎಲ್ಲವನ್ನ ಕೂಡ ಸಹಿಸೋದನ್ನ ಕಲಿಸ್ಕೊಡುತ್ತೆ ಅನ್ನೋದಾದ್ರೆ ಈ ಅಸಹಿಷ್ಣುತೆ ಅನ್ನೋದು ಎಲ್ಲಿಂದ ಬರ್ತಿದೆ ಅಂತ, ಅದರಲ್ಲೂ ಆಚರಣೆಗಳ ವಿಚಾರದಲ್ಲಿ. ಅದು ಧರ್ಮದಿಂದ ಅಂತೂ ಬರ್ತಾ ಇಲ್ಲ, ಅದು ಖಡಾಖಂಡಿತ. ಯಾಕಂದ್ರೆ ಧರ್ಮ ಅದನ್ನ ಹೇಳ್ತಾ ಇಲ್ಲ ಅಂತ. ಈಗ ಕೃಷ್ಣ ಒಂದು ತುಂಬಾ ಸುಂದರವಾದ ಮಾತನ್ನು ಹೇಳ್ತಾನೆ, ನಿಮ್ಗೆಲ್ಲ ಗೊತ್ತಿರೋಂಥದ್ದೇ ಅದು. ಸ್ವಧರ್ಮೇ ನಿಧನಂ ಶ್ರೇಯ ಅಂತ. ಅಂದ್ರೆ ಅವನವನು ತನದಲ್ಲಿರಲಿ ಅಂತ, ಅವನವನ ಆಚರಣೆಗಳನ್ನ ಮಾಡಲಿ ಅನ್ನೋ ಮಾತನ್ನು ಕೃಷ್ಣ ಹೇಳಿರುವಂಥದ್ದು ಅಂತ. ಮತ್ತೆ ನಮ್ಮಲ್ಲಿ ಬದಲಾವಣೆಯನ್ನ ತಿಳುವಳಿಕೆ ಮೂಲಕ ಮಾಡೋದನ್ನ ಹೇಳ್ಕೊಡ್ತಾರೆ ಹೊರತು ಬಲಾತ್ಕಾರದ ಮೂಲಕ ಮಾಡೋದನ್ನ ಹೇಳ್ಕೊಡಲ್ಲ ಅಂತ. ಉದಾಹರಣೆಗೆ ಗುರುಕುಲ ವಾಸ ಇದೆ. ಗುರುಕುಲ ವಾಸ ಯಾತಕ್ಕೋಸ್ಕರ ಇದೆ? ಈ ಗುರುಕುಲ ವಾಸಕ್ಕೆ ಇವತ್ತಿನ ಶಾಲೆಗೂ ಏನ್ ವ್ಯತ್ಯಾಸ ಅಂದ್ರೆ, ಗುರುಕುಲದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಇರಬೇಕು, ಅವನಿಗೆ ಗುರು ಅಂತ ಹೆಸರು. ಅವನು ಇಡೀ ದಿನ ಆದರ್ಶವಾಗಿರ್ಬೇಕು, ಇಡೀ ಜೀವನ ಆದರ್ಶವಾಗಿರ್ಬೇಕು. ಮಗು ನೋಡ್ತಾ ಕಲಿಬೇಕು ಅಂತ. ಆ ನೋಡ್ತಾ ಕಲಿಯೋ ಭಾಗ 75, ಹೇಳ್ಕೊಡೋದು 25. ಪಾಠ ಅನ್ನೋದು ಅಂದ್ರೆ ನೇರವಾಗಿ ಏನೋ ಹೇಳ್ಕೊಡೋದು, ತಿಳಿಸ್ಕೊಡೋದು ತುಂಬಾ ಚಿಕ್ಕ ಭಾಗ ಅಂತ. ದೊಡ್ಡ ಭಾಗ ಏನಂದ್ರೆ ಅವನ ಜೀವನ ನೋಡ್ತಾ ಇರ್ತಾರಲ್ಲ, ಅವನ ಬದುಕು, ಅವನು ಹೇಗೆ ಹೇಳ್ತಾನೆ, ಹೇಗೆ ಮಲಗ್ತಾನೆ, ಏನು ಊಟ ಮಾಡ್ತಾನೆ, ಏನು ಮಾತಾಡ್ತಾನೆ, ಯಾವ ತರ ಯೋಚನೆ ಮಾಡ್ತಾನೆ, ಅವನು ಪ್ರಕೃತಿ ಬಗ್ಗೆ ಅವನ ಭಾವ ಏನು, ಇನ್ನೊಬ್ಬರು ಸಹಜೀವಿಗಳ ಬಗ್ಗೆ ಅವನ ಭಾವ ಏನು ನೋಡ್ತಾರಲ್ಲ ಅವರು, ಅದು ಬೀರೋ ಪ್ರಭಾವವನ್ನ ಬೇರೆ ಯಾವ ಶಾಲೆನೂ ಬೇರೆ ಯಾವ ಉಪಕ್ರಮ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇದು
ಏನಾಗ್ತಾ ಇತ್ತು ಅಂದ್ರೆ ರಕ್ತಗತವಾಗಿ ಆಚರಣೆಗಳು ಬರ್ತಾ ಇತ್ತು, ತುಂಬಾ ಸಹಜವಾಗಿ ಬರ್ತಾ ಇತ್ತು. ಇದು ತುಂಬಾ ಸರಿಯಾದ ದಾರಿ. ಇದು ಬಲಾತ್ಕಾರಕ್ಕೆ ಏನು ಅರ್ಥ ಇಲ್ಲ. ನೋಡಿ, ಎರಡು ತರ ದಾರಿಗಳಿದೆ. ಈಗ ಒಬ್ಬರ ಹತ್ರ ಒಂದನ್ನು ಮಾಡಿಸ್ಬೇಕು ಅಂದ್ರೆ ಭೀತಿಯಿಂದನೂ ಮಾಡಿಸ್ಬೋದು, ಪ್ರೀತಿಯಿಂದನೂ ಮಾಡಿಸ್ಬೋದು. ಭೀತಿಯಿಂದ ಮಾಡಿದ್ರೆ ಅವನು ಕೇವಲ ಹೊರಗಡೆಯಿಂದ ಮಾಡ್ತಾ ಇರ್ತಾನೆ, ಒಳಗಡೆಯಿಂದ ಮಾಡಿರಲ್ಲ. ಒಳಗಡೆಯಿಂದ ಮಾಡಿದಿರೋದಕ್ಕೇನು ಜೀವ ಇಲ್ಲ, ಅವನು ಮಾಡಿಲ್ಲ ಅಂತಲೇ ಅರ್ಥ ಅದಕ್ಕೆ. ಯಾಕೆಂದ್ರೆ ಮನ ಬರೆಯದ ಪಾಪ ತಾನಿರೋದು. ನಮ್ಗೆ ಗೊತ್ತಿಲ್ಲದೆ ಪಾಪ ನಡೆದೋಗಿದೆ ಅಂದ್ರೆ ಪಾಪ ಅಲ್ಲ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. ಪುಣ್ಯ ಕೂಡ ಹಾಗೆ ಅಂತ. ಪೂಜೆ ಮಾಡ್ತಾ ಇದೀವಿ, ನಮ್ಗೆ ಗೊತ್ತೇ ಇಲ್ಲ, ನಾವು ಏನೋ ಬೇರೆ ಏನೋ ನೋಡ್ಕೊಂಡು ಕೇಳ್ಕೊಂಡು ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ ಅಂದ್ರೆ ಅದು ಪೂಜೆ ಮಾಡಿದಾಗೆ ಆಗಿಲ್ಲ ಅದು ಅಂತ. ಹಾಗಾಗಿ ಮನವರಿಯದ ಪಾಪ ತಾನಿರೋದು. ಆ ತರದ ಆಚರಣೆ ಬದಲಾವಣೆಗಳಿಗೆ ಅರ್ಥನೇ ಇಲ್ಲ ಅಂತ. ಭೀತಿಯಿಂದ ಬರೋದಲ್ಲ, ಪ್ರೀತಿಯಿಂದ ಬರಬೇಕು, ತಿಳುವಳಿಕೆಯಿಂದ ಬರಬೇಕು, ಬಂದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕ್ರಿಸ್ಮಸ್ ವೃಕ್ಷಕ್ಕೆ ಅದನ್ನು ಭಂಗ ಮಾಡೋದು ಕೂಡ ಸರಿಯಲ್ಲ. ಗಣಪತಿ ಹಬ್ಬಕ್ಕೆ ಗಣಪತಿ ಕಲಿಸಿದ್ದು, ಉತ್ಸವಕ್ಕೆ ಕಲಿಸಿದ್ದು ಕೂಡ ಸರಿಯಲ್ಲ ಅಂತ. ಆ ಥರದ ಬದಲಾವಣೆಗಳು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಹೇಳಿಲ್ಲ ಅಂತ.